ಮಾಡಕ್ಕಾಗಲ್ಲ ಈ ಗ್ರೌಂಡ್ನ ಅಂತ ಏನಕ್ಕೆ ಸರ್ ಬಿಡಬೇಕು? ಯಾರು ಸರ್ ಮಕ್ಕಳು ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾರೆ? ಅವ್ರು ಇಲ್ಲಿಗೆ ಸರ್ ಹೋಗಿರೋದು, ಕಾಶ್ಮೀರ್ಗೆ ಹೋಗಿದ್ದಾರೆ ಸರ್. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ, ಇಲ್ಲದಾಗ ನಿರೀಕ್ಷಿತ ಅಂತ ಯಾವ ಬಾಯಲ್ಲಿ ಹೇಳ್ತಾರೆ ಸರ್? ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ರಿಸೈನ್ ಮಾಡಬೇಕು ಸರ್. ಅವರು ರಿಸೈನ್ ಮಾಡಬೇಕು. ಅಲ್ಲಾಗಿದ್ದಕ್ಕೆ ಅಲ್ಲಿ ಎಷ್ಟು ಜನನ ಸರ್ ಸಾಯಿಸಿದ್ದು ಕಾಶ್ಮೀರಲ್ಲಿ? ಅದಕ್ಕೋಸ್ಕರ ಎಷ್ಟು ಏರ್ ಬೇಸಸ್ನ ಇವರು ಹೊಡೆದಾಕಿದ್ರು. ನಮ್ಮ ಪ್ರೈಮ್ ಮಿನಿಸ್ಟರಿಗೆ ಅಷ್ಟು ಏರ್ ಬೇಸಸ್ನ ಹೊಡೆದಾಕಿದ್ರು ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರು ಸರ್. ಅವರಿಗೆ ಇವರು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳೋಕ್ಕಾಗುತ್ತಾ? ನಮ್ಮ ಚೀಫ್ ಮಿನಿಸ್ಟ್ರಿಗೆ ಇವ್ರ ಜಾಗದಲ್ಲಿ ಸರ್, ಬೆಂಗಳೂರಲ್ಲಿ ಸರ್, ಏನು ಸರ್ ತಪ್ಪು ಮಾಡಿದ್ದ ಈ ಹುಡುಗ? ಏನ್ ಸರ್ ತಪ್ಪು ಮಾಡಿದ್ದ ಇವನು? ಇವ್ರು ಎಲ್ಲಿಗೆ ಸರ್ ಹೋಗಿದ್ದ? ಕಾಶ್ಮೀರಿಗೆ ಹೋಗಿದ್ದ ಸರ್? ಬೇರೆ ಯಾರೋ ಟೆರರಿಸ್ಟ್ ಬಂದು ಹೊಡೆದಾಕಿದ್ರ ಸರ್ ಇವನನ್ನ? ನಮ್ಮ ಜಾಗದಲ್ಲಿ ಇವ್ರ ಕಂಟ್ರೋಲ್ ಅಲ್ಲಿ ಇರೋಂತ ಇವ್ರು ಹೋಮ್ ಮಿನಿಸ್ಟರ್, ಇವ್ರದ್ದು ಸರ್ಕಾರ, ಇವರಿಗೆ ಬೇಸಿಕ್ ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ ಅಂದ್ರೆ ಏನಕ್ಕೆ ಸರ್ ನಾವು ಟ್ಯಾಕ್ಸ್ ಕಟ್ಟಬೇಕು? ವರ್ಷ ಎಷ್ಟು ಸರ್ ಟ್ಯಾಕ್ಸ್ ಕಟ್ಟೋದು ನಾವು? ಏನಕ್ಕೆ ಸರ್ ಟ್ಯಾಕ್ಸ್ ಕಟ್ಟಬೇಕು? ಇವ್ರ ಕೈಲಿ ಬೇಸಿಕ್ ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ ಅಂದ್ರೆ ಹೆಂಗ್ ಸರ್ ನಿರೀಕ್ಷಿತ ಆಗುತ್ತೆ? ಯಾವಾಗ ಸರ್ ಗೆದ್ದಿರೋದು? ಹಿಂದಿನ ದಿವಸ ರಾತ್ರಿ ಸರ್ ಗೆದ್ದಿರೋದು. ಇವ್ರಿಗೆ ಅಷ್ಟು ಗೊತ್ತಾಗಲ್ವಾ ಸರ್? ಎಷ್ಟು ಲಕ್ಷ, ಎಷ್ಟು ಜನ ಬರ್ತಾರೆ, ನಮ್ಮ ಪೊಲೀಸ್ ಅವ್ರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗೋದಿಲ್ವಾ ಸರ್ ಇವರಿಗೆ? ಇವ್ರ ಕೈಲಿ ಸೆಕ್ಯೂರಿಟಿ ಕೊಟ್ಟು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡಬೇಕು ಸರ್. ಏನಕ್ಕೆ ಸರ್ ಚೀಫ್ ಮಿನಿಸ್ಟರ್ ಅಂತ ಇರೋದು? ಏನಕ್ಕೆ ಸರ್ ಇವ್ರಿಗೆ ಇಂಟೆಲಿಜೆನ್ಸ್ ಇರೋದು? ಕ್ಯಾನ್ಸಲ್ ಮಾಡಬೇಕು ಸರ್. ಆಂಬುಲೆನ್ಸ್ ಯೂಸ್ ಮಾಡಿಲ್ಲ ಸರ್. ದಿಸ್ ಇಸ್ ಕ್ಲಿಯರ್ಲಿ ಅ ಫೇಲ್ಯೂರ್ ಸರ್. ನಮ್ಮ ಪ್ರೈಮ್ ಮಿನಿಸ್ಟರ್ ಅಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅಲ್ಲಿ ಪಾಕಿಸ್ತಾನಲ್ಲಿ ಹೋಗಿ ಅಷ್ಟು ಜನನ ಬರೀ ನಮ್ಮವರು ಒಂದ್ ಸ್ವಲ್ಪ ಜನನ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ದಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡು ಪಾಕಿಸ್ತಾನಲ್ಲಿ ಹೋಗಿ ಏರ್ ಬೇಸಸ್ ನ ಬ್ಲಾಸ್ಟ್ ಮಾಡಿದ್ರು ಅಂತಂದ್ರೆ, ಇವ್ರ ಜಾಗದಲ್ಲಿ ಸೆಂಟರ್ ಅಲ್ಲಿ ಇರೋಂತ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಮ್ಮ ಎಷ್ಟು ಜನದ್ದು ಸರ್ ಲೈಫ್ ಹೋಗಿರೋದು? ಇಂಥ ಎಷ್ಟು ಜನ ಮಕ್ಕಳು? ಇವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಸರ್ ಚೀಫ್ ಮಿನಿಸ್ಟ್ರಿಗೆ? ಏನ್ ಧೈರ್ಯದ ಮೇಲೆ ಸರ್ ಕೂತ್ಕೊಂತಾರೆ? ಹೋಮ್ ಮಿನಿಸ್ಟರ್ ಏನಕ್ಕೆ ಸರ್ ಇದ್ದಾರೆ? ಏನ್ ಸರ್ ಮಾಡಿದ್ದಾರೆ ಇವ್ರು? ಏನ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ ಸರ್? ಅವಾಗಾದ್ರೆ ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ಗೆ ಇಟ್ ಈಸ್ ಅನ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಅಲ್ಲಿ ಬಂದು ಪಾಕಿಸ್ತಾನ್ ಮೀಡಿಯಾದಲ್ಲಿ ಇವರು ಫೇಮಸ್ ಆಗ್ತಾರೆ. ಇವ್ರ ಜಾಗದಲ್ಲಿ ನಮ್ಮ ಮಕ್ಕಳಿಗೆ ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ ಅಂತಂದ್ರೆ ಅನಿರೀಕ್ಷಿತ ಘಟನೆ ಅಂತ ಹೆಂಗ್ ಸರ್, ಯಾವ ಬಾಯಲ್ಲಿ ಸರ್ ಹೇಳ್ತಾರೆ? ಹೆಂಗ್ ಸರ್ ಅನಿರೀಕ್ಷಿತ ಆಗುತ್ತೆ? ಇಂದಿನ ದಿವಸ ರಾತ್ರಿ ಸರ್ ಗೆದ್ದಿರೋದು, ಇವರೇ ಮಾಡಿರೋ ಫಂಕ್ಷನ್ ಸರ್. ಯಾರಾದ್ರೂ ಮಾಡಿರ್ಲಿ, ಇವ್ರ ಸೆಕ್ಯೂರಿಟಿ, ಇವ್ರ ರೆಸ್ಪಾನ್ಸಿಬಿಲಿಟಿ ಸರ್. ಇವ್ರ ಕೈಲಿ ಅಷ್ಟು ಸೆಕ್ಯೂರಿಟಿ ಮ್ಯಾನೇಜ್ ಮಾಡಕ್ ಆಗಿಲ್ಲ ಅಂತಂದ್ರೆ DC ಹೇಳಿರಲ್ವಾ ಸರ್ ನನ್ನ ಕೈಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಂತ? ಪೊಲೀಸ್ ಕಮಿಷನರ್ ಹೇಳಿರಲ್ವಾ ಸರ್ ನನ್ನ ಕೈಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ, ಬಿಟ್ಟುಡಿ ಕಳ್ಸಿ ವಾಪಸ್ ಅಂತ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು ಸರ್ ಫಂಕ್ಷನ್ ನ? ಚೀಫ್ ಮಿನಿಸ್ಟರ್ ಕೈಲಿ ಇರೋದಿಲ್ವಾ ಸರ್ ಇದು? ಹೋಮ್ ಮಿನಿಸ್ಟರ್ ಕೈಲಿ ಇಷ್ಟು ಪರ್ಮಿಷನ್ ಇರೋದಿಲ್ವಾ ಸರ್? ಇವ್ರ ಕೈಲಿ ಇಷ್ಟು ಮಾಡಕ್ ಆಗಿಲ್ಲ ಅಂದ್ರೆ ಏನಕ್ಕೆ ಸರ್ ಮಾಡ್ಬೇಕು? ಏನಕ್ಕೆ ಸರ್ ಟ್ಯಾಕ್ಸ್ ಕಟ್ಬೇಕು ನಾವು? ಅನಿರೀಕ್ಷಿತ ಇದೇನು ಬಿಜೆಪಿ ಸರ್? ನಾನು ಬಿಜೆಪಿ ಅವನಲ್ಲ ಸರ್. ನಾನು ಯಾವ ಕಂಪ್ನಿ ಅವನು ಅಲ್ಲ. ನಾನು ಯಾವುದು ಪೊಲಿಟಿಕಲ್ ಪಾರ್ಟಿ ಅವನಲ್ಲ ಸರ್. ನಾನು ಹೇಳ್ತಾ ಇರೋದು ಇಷ್ಟೇ, ಒಬ್ಬ ಸಾಮಾನ್ಯ ಪ್ರಜೆ ಅವ್ರ ಮಗಂಗೋಸ್ಕರ ಅವ್ರ ಮಾಡಿರೋ ಅಂತ ಕಷ್ಟ ನಾನು ನೋಡಿದ್ದೀನಿ ಸರ್. ಇದ್ದಿದ್ದೊಬ್ಬ ಮಗ ಸರ್. ಅವ್ರು ಎಷ್ಟು ದುಡ್ಡು ಕೊಟ್ರೆ ಏನ್ ಸರ್ ಆಗ್ಬೇಕು? ಅದ್ರಕ್ಕಿಂತ 10-20 ದುಡ್ಡು ಇವರೇ ಮಾಡಿದ್ದಾರೆ ಸರ್. ದುಡ್ಡು ಇಟ್ಕೊಂಡು ಏನ್ ಸರ್ ಮಾಡ್ತಾರೆ? ಸೆಕ್ಯೂರಿಟಿ ಸರ್, ನಾವು ಕಾಸು ಕೊಡೋದು, ಟ್ಯಾಕ್ಸ್ ಕೊಡೋದು ಏನಕ್ಕೆ ಸರ್? ಬೇಸಿಕ್ ಸೆಕ್ಯೂರಿಟಿ ಅದನ್ನೇ ಕೊಡಕ್ಕಾಗಿಲ್ಲ ಅಂದ್ರೆ ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಬೇಕು. ಸರ್. ಹೋಮ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಸರ್. ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್ ಆಫ್ ಎವ್ರಿ ಒನ್. ಎಷ್ಟು ಜನ ಸತ್ತಿದಾರೋ ಅಷ್ಟು ಜನದ್ದು ಮರ್ಡರ್ ಕೇಸ್ ಬೀಳ್ಬೇಕು ಚೀಫ್ ಮಿನಿಸ್ಟರ್ ಮೇಲೆ, ಹೋಮ್ ಮಿನಿಸ್ಟರ್ ಮೇಲೆ ಮರ್ಡರ್ ಕೇಸ್ ಬೀಳ್ಬೇಕು. ನಮ್ಮ ಮಕ್ಕಳು ಹೋಗಿರೋದು ಫಂಕ್ಷನ್ಗೆ ಸರ್ ಹೋಗಿರೋದು, ಅವರನ್ನ ಸಾಯಿಸಿರೋದು ಸರ್. ಅವರನ್ನ ಸಾಯಿಸಿರೋದಕ್ಕೆ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಈ ಗೌರ್ಮೆಂಟೇ ಸರ್. ಇಲ್ಲಿ ಎಷ್ಟು ಜನನ ಸರ್ ಕಳ್ಸಿದ್ದಾರೆ ಸರ್? ನನಗೆ ಸಿಟ್ಟು ಬರೋದು ನೈಜಿಕ ಸರ್. ನಮಗೆ ಸಿಟ್ಟು ಬಂದೇ ಬರುತ್ತೆ ಸರ್. ನೋಡಿ ಸರ್ ಅಲ್ಲಿ ಮಗುನ ಸರ್. ನಾವೇನ್ ಸರ್ ಕೇಳ್ತಾ ಇದೀವಿ? ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಸರ್. 2.5 ಲಕ್ಷ ಕಟ್ತೀವಿ ಸರ್ ಟ್ಯಾಕ್ಸ್. ಕಮ್ಮಿ ಅಂದ್ರೆ 2.5 ಲಕ್ಷ ಸರ್ ಒಂದು ವರ್ಷಕ್ಕೆ. ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಅವನ ಕೈಲಿ ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ ಅಂದ್ರೆ ಏನಕ್ಕೆ ಸರ್ ಚೀಫ್ ಮಿನಿಸ್ಟರ್? ಏನಕ್ಕೆ ಸರ್ ಹೋಮ್ ಮಿನಿಸ್ಟರ್? ಏನಕ್ಕೆ ಸರ್ ಪೊಲೀಸು? 60 ಜನ ಪೊಲೀಸ್ ಅವ್ರನ್ನ ಇಲ್ಲ ಹಾಕ್ತಾರೆ ಸರ್. ಇದೇ ಪೊಲೀಸ್ ಅವ್ರನ್ನ ಅಲ್ಲ ಹಾಕಿದ್ರೆ ಇದನ್ನ ತಡಿಬೋದಾಗಿತ್ತಲ್ಲ ಸರ್. ಇವ್ರ ಕೈಯೆಲ್ಲ ಆಗಲ್ಲ ಆದ್ರೆ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತಲ್ವಾ ಸರ್?
ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು ಸರ್ ಫಂಕ್ಷನ್. ಯಾರು ಸರ್ ಹೇಳಿದ್ರು ಫಂಕ್ಷನ್ ಮಾಡಬೇಕು ಅಂತ?